ಭಾರತದಲ್ಲಿ ಜೂಮ್ ಹ್ಯಾಕಿಂಗ್ ಎಚ್ಚರಿಕೆ. ಬಳಕೆದಾರರಿಗೆ ಹೆಚ್ಚಿನ ಅಪಾಯದ ಎಚ್ಚರಿಕೆ ನೀಡಿದ ಸರ್ಕಾರ. ಜೂಮ್ ಸುರಕ್ಷತಾ ಸಮಸ್ಯೆಗಳು. ನೀವು ಆಗಾಗ್ಗೆ ಕೆಲಸದ ಸಭೆಗಳು, ಆನ್ಲೈನ್ ತರಗತಿಗಳು ಅಥವಾ ಸ್ನೇಹಿತರೊಂದಿಗೆ ಭೇಟಿಯಾಗಲು ಜೂಮ್ ಅನ್ನು ಬಳಸುತ್ತಿದ್ದರೆ, ಇಲ್ಲಿ ಪ್ರಮುಖ ಎಚ್ಚರಿಕೆಯಿದೆ. ಭಾರತ ಸರ್ಕಾರವು ಜೂಮ್ ಬಳಕೆದಾರರಿಗೆ ಹೆಚ್ಚಿನ ಅಪಾಯದ ಭದ್ರತಾ ಎಚ್ಚರಿಕೆಯನ್ನು ನೀಡಿದೆ. ಸಂಭಾವ್ಯ ಹ್ಯಾಕಿಂಗ್ ಬೆದರಿಕೆಗಳನ್ನು ಎತ್ತಿ ತೋರಿಸುತ್ತದೆ. ವಿಶ್ವಾದ್ಯಂತ ಹೆಚ್ಚುತ್ತಿರುವ ವಿಡಿಯೋ ಅಪ್ಲಿಕೇಶನ್ಗಳ ಮೇಲಿನ ಸೈಬರ್ ಹ್ಯಾಕರ್ಗಳು, ಸೂಕ್ಷ್ಮ ಡೇಟಾ, ವೈಯಕ್ತಿಕ ಮಾಹಿತಿ ಮತ್ತು ವ್ಯಾಪಾರ ಸಂವಹನಗಳು ಅಪಾಯದಲ್ಲಿರಬಹುದು. ಭಾರತೀಯ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಸರ್ಟಿನ್ ನಿಂದ ಈ ಎಚ್ಚರಿಕೆ ಬಂದಿದೆ. ಇದು ಫೆಬ್ರವರಿ 2, 2026 ರಂದು ನಿರ್ಣಾಯಕ ದುರ್ಬಲತೆಯನ್ನು ವರದಿ ಮಾಡಿದೆ. ಸಲಹೆಯ ಪ್ರಕಾರ, ಹ್ಯಾಕರ್ಗಳು ದೂರದಲ್ಲಿರುವ ಸಾಧನಕ್ಕೆ ಹಾನಿಕಾರಕ ಆಜ್ಞೆಗಳನ್ನು ಕಳುಹಿಸಲು ಈ ಭದ್ರತಾ ದೋಷವನ್ನು ಬಳಸಬಹುದು. ಸಾಧನವು ಪರಿಣಾಮ ಬೀರಿದರೆ, ಆಕ್ರಮಣಕಾರನು ನಿಜವಾದ ಮಾಲೀಕರಂತೆ ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಲ್ಲ. ಯುಎಸ್ ಆಧಾರಿತ ವಿಡಿಯೋ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್ ಜೂಮ್ ಈ ನ್ಯೂನತೆಯನ್ನು ಕ್ರಿಟಿಕಲ್ ಎಂದು ವರ್ಗೀಕರಿಸಿದೆ. ಇದು 10 ರಲ್ಲಿ 9.9 CVSS ಸ್ಕೋರ್ ಅನ್ನು ನೀಡುತ್ತದೆ. ಇದು ಅತ್ಯಂತ ಅಪಾಯಕಾರಿ ಸಾಫ್ಟ್ವೇರ್ ದುರ್ಬಲತೆಗಳಲ್ಲಿ ಒಂದಾಗಿದೆ. 2026-22-844 ಎಂದು ಕರೆಯಲ್ಪಡುವ ಈ ಸಮಸ್ಯೆಯು ನೆಟ್ವರ್ಕ್ ಪ್ರವೇಶದ ಮೂಲಕ ಸರ್ವರ್ನಲ್ಲಿ ಹಾನಿಕಾರಕ ಆಜ್ಞೆಗಳನ್ನು ಚಲಾಯಿಸಲು ಸಭೆಯಲ್ಲಿ ಭಾಗವಹಿಸುವವರಿಗೆ ಅವಕಾಶ ನೀಡುತ್ತದೆ. ದೊಡ್ಡ ಅಥವಾ ಹೈಬ್ರಿಡ್ ಸಭೆಗಳಲ್ಲಿ ಆಡಿಯೋ ಮತ್ತು ವಿಡಿಯೋವನ್ನು ನಿರ್ವಹಿಸುವ ಜೂಮ್ನ ನೋಡ್ ಮಲ್ಟಿಮೀಡಿಯಾ ರೂಟರ್ MMR ನಲ್ಲಿ ಸಮಸ್ಯೆಯಿದೆ. 5.2 1716.0 ಗಿಂತ ಹಳೆಯ ಆವೃತ್ತಿಗಳನ್ನು ಚಾಲನೆಯಲ್ಲಿರುವ ಜೂಮ್ ನೋಡ್ ಮೀಟಿಂಗ್ಗಳು, ಹೈಬ್ರಿಡ್ ಮತ್ತು ಜೂಮ್ ನೋಡ್ ಮೀಟಿಂಗ್ ಕನೆಕ್ಟರ್ ಮಾಡ್ಯೂಲ್ಗಳ ಮೇಲೆ ಇದು ಪರಿಣಾಮ ಬೀರುತ್ತದೆ ಎಂದು ಸರ್ಟಿನ್ ಹೇಳಿದೆ. ಸರ್ಟಿನ್ ಮತ್ತು ಜೂಮ್ 2 ಆವೃತ್ತಿ 5.2 1716.0 ಅಥವಾ ನಂತರದ ಆವೃತ್ತಿಗೆ ತಕ್ಷಣವೇ ನವೀಕರಿಸಲು ನಿರ್ವಾಹಕರಿಗೆ ಸಲಹೆ ನೀಡಿವೆ. ಜೂಮ್ ವೈಯಕ್ತಿಕ ಡೇಟಾವನ್ನು ಹೇಗೆ ಬಳಸುತ್ತದೆ? ಜೂಮ್ ತನ್ನ ಸೇವೆಗಳನ್ನು ಸುಧಾರಿಸಲು ಮತ್ತು ಉತ್ತಮ ವೈಶಿಷ್ಟ್ಯಗಳನ್ನು ನೀಡಲು ನಿಮ್ಮ ವೈಯಕ್ತಿಕ ಡೇಟಾವನ್ನು ಮುಖ್ಯವಾಗಿ ಬಳಸುತ್ತದೆ. ಉದಾಹರಣೆಗೆ, ಇದು ನಿಮ್ಮ ಆದ್ಯತೆಗಳನ್ನು ನೆನಪಿಟ್ಟುಕೊಳ್ಳಬಹುದು, ನಿಮ್ಮ ಅನುಭವವನ್ನು ಕಸ್ಟಮೈಸ್ ಮಾಡಬಹುದು ಮತ್ತು ಸಂಬಂಧಿತ ನವೀಕರಣಗಳನ್ನು ತೋರಿಸಬಹುದು. ನಿಮ್ಮ ಖಾತೆಯನ್ನು ನಿರ್ವಹಿಸಲು ಮತ್ತು ಮುಂಬರುವ ಸಭೆಗಳ ಕುರಿತು ನಿಮಗೆ ತಿಳಿಸಲು ನಿಮ್ಮ ಡೇಟಾವನ್ನು ಸಹ ಬಳಸಲಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ, ಜೂಮ್ ತನ್ನ ಸ್ವಂತ ಉತ್ಪನ್ನಗಳನ್ನು ಪ್ರಚಾರ ಮಾಡುವಂತಹ ಜಾಹೀರಾತು ಉದ್ದೇಶಗಳಿಗಾಗಿ ನಿಮ್ಮ ಮಾಹಿತಿಯನ್ನು ಬಳಸಬಹುದು. ಜೂಮ್ನಲ್ಲಿ ಸುರಕ್ಷಿತವಾಗಿರಿ. ಸುರಕ್ಷಿತ ವಿಡಿಯೋ ಕರೆಗಳು ಮತ್ತು ಸಭೆಗಳಿಗೆ ಸುಲಭ ಸಲಹೆಗಳು. 1. ನೀವು ಭದ್ರತಾ ಪ್ಯಾಚ್ಗಳು ಮತ್ತು ಹೊಸ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಲು ಯಾವಾಗಲೂ ಜೂಮ್ನ ಇತ್ತೀಚಿನ ಆವೃತ್ತಿಯನ್ನು ಬಳಸಿ. 2. ಪಾಸ್ವರ್ಡ್ಗಳೊಂದಿಗೆ ನಿಮ್ಮ ಸಭೆಗಳನ್ನು ರಕ್ಷಿಸಿ ಮತ್ತು ಸಾರ್ವಜನಿಕವಾಗಿ ಲಿಂಕ್ಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ. 3. ಕಾಯುವ ಕೋಣೆಯ ವೈಶಿಷ್ಟ್ಯವನ್ನು ಬಳಸಿಕೊಂಡು ಸೇರಲು ಆಹ್ವಾನಿತ ಭಾಗವಹಿಸುವವರಿಗೆ ಮಾತ್ರ ಅನುಮತಿಸಿ. 4. ಅನಧಿಕೃತ ಪ್ರವೇಶವನ್ನು ತಡೆಯಲು ಹೋಸ್ಟ್ಗಳು ಅಥವಾ ವಿಶ್ವಾಸಾರ್ಹ ಭಾಗವಹಿಸುವವರಿಗೆ ಸ್ಕ್ರೀನ್ ಹಂಚಿಕೆಯನ್ನು ಅನುಮತಿಸಿ. 5. ಸಭೆಗಳ ಸಮಯದಲ್ಲಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡುವುದನ್ನು ಅಥವಾ ವಿಶ್ವಾಸಾರ್ಹವಲ್ಲದ ಭಾಗವಹಿಸುವವರಿಂದ ಫೈಲ್ಗಳನ್ನು ಡೌನ್ಲೋಡ್ ಮಾಡುವುದನ್ನು ತಪ್ಪಿಸಿ.